ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ರೇಖಾ ಡೈರೀಸ್ಗೆ ಸ್ವಾಗತ. ಇವತ್ತು 5ರಿಂದ 6 ತಿಂಗಳ ಮಕ್ಕಳಿಗೆ ಕೊಡಬಹುದಾದಂಥ 5 ವೆರೈಟೀಸ್ ಆಫ್ ಫ್ರೂಟ್ ಮತ್ತು ವೆಜಿಟೇಬಲ್ ಪ್ಯೂರಿ ಹೇಗೆ ಮಾಡೋದು ಅಂತ ನೋಡೋಣ. ಮಕ್ಕಳಿಗೆ 6 ತಿಂಗಳಲ್ಲಿ ಸಾಲಿಡ್ ಫುಡ್ ಇಂಟ್ರೊಡ್ಯೂಸ್ ಮಾಡಿದಾಗ ಮೊದಲಿಗೆ ಫ್ರೂಟ್ಸ್ ಪ್ಯೂರೀಸನ್ನು ಕೊಡಿ, ಅವರು ಇಷ್ಟಪಟ್ಟು ತಿಂತಾರೆ. ಅದಾದಮೇಲೆ ವೆಜಿಟೇಬಲ್ ಮತ್ತು ಧಾನ್ಯಗಳನ್ನ ಕೊಡ್ಬೋದು. ಈಗ ಆಪಲ್ ಪ್ಯೂರಿ ಮಾಡೋದಕ್ಕೆ ಆಪಲ್ ತೊಗೊಂಡಿದ್ದೀನಿ. ಇದನ್ನು 4 ಪೀಸಾಗಿ ಕಟ್ ಮಾಡ್ಕೊಳ್ಳಿ. ನೀವು ಫಸ್ಟ್ ಟೈಮ್ ಸಾಲಿಡ್ ಫುಡ್ ಕೊಡ್ತಾ ಇರೋದ್ರಿಂದ ಇದರಲ್ಲಿ ಒಂದೇ ಪೀಸ್ ಕೊಟ್ಟರೆ ಸಾಕು. 1 ವಾರದವರೆಗೂ ಒಂದೇ ಪೀಸ್ ಕೊಡ್ತಾ ಬನ್ನಿ, ಮತ್ತು 1 ದಿನಕ್ಕೆ ಒಂದೇ ಟೈಮ್ ಸಾಕು. ಇದಾದಮೇಲೆ ನೀವು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬೋದು. ಈಗ ಆಪಲಿಂದ 1 ಪೀಸ್ ಮಾತ್ರ ತೊಗೊಂಡಿದ್ದೀನಿ. ಇದನ್ನು ಬೀಜ ಮತ್ತು ಸಿಪ್ಪೆ ಎಲ್ಲ ತೆಗೆದುಬಿಡಿ. ಈ ಸ್ಕಿನ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳೋಣ. ಆ್ಯಪಲಲ್ಲಿ ನ್ಯಾಚುರಲ್ ಸ್ವೀಟ್ ಇರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮತ್ತು ಈ ಸಾಲಿಡ್ ಫುಡ್ ಕೊಡೋದ್ರಿಂದ ಮಕ್ಕಳಿಗೆ ಯಾವುದೇ ಅಲರ್ಜಿಕ್ ರಿಯಾಕ್ಷನ್ ಕೂಡ ಆಗೋದಿಲ್ಲ. ಆಪಲ್ ಸೇಫ್ ಮತ್ತು ಇಷ್ಟ ಆಗೋ ಅಂಥ ಸಾಲಿಡ್ ಫುಡ್. ಈಗ ಆಪಲ್ ಸ್ಕಿನ್ ಎಲ್ಲ ರಿಮೂವ್ ಮಾಡಿದಾಗಿದೆ. ಇದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ತುಂಬ ಸಣ್ಣಕ್ಕೆ ಹಚ್ಕೊಂಡ್ರೆ ಬೇಗ ಬೇಯೋದಕ್ಕೆ ಈಸಿ ಆಗುತ್ತೆ. ಒಂದು ಸಣ್ಣ ಪಾತ್ರೆ ಅಥವಾ ಬೌಲಲ್ಲಿ ಆಪಲ್ನ ಬೇಯಿಸ್ಕೋಬಹುದು. ಆಪಲ್ಗೆ ಬೇಕಾಗುವಷ್ಟು ನೀರು ಹಾಕಿ, ಇಷ್ಟ ಆಪಲ್ಗೆ ಸಣ್ಣ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ನೀರು ಸಾಕಾಗತ್ತೆ. ನೋಡಿ, ಈ ಗ್ಲಾಸಲ್ಲಿ ನಾನು 1.5 ಗ್ಲಾಸ್ ನೀರು ಹಾಕ್ತೀನಿ. ಲಿಡ್ ಕ್ಲೋಸ್ ಮಾಡಿ 12ರಿಂದ 15 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ಫ್ಲೇಮು ಮೀಡಿಯಮ್ ಟು ಲೋ ಇಟ್ಕೊಳ್ಳಿ. ಈಗ ಆಲ್ಮೋಸ್ಟ್ ಒಂದು 10 ನಿಮಿಷ ಆಗಿದೆ, ಚೆನ್ನಾಗಿ ಕುದೀತಾ ಇದೆ. ಆಪಲ್ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಮತ್ತು ಫ್ಲೇಮ್ ಜಾಸ್ತಿ ಆದರೆ ನೀರೆಲ್ಲ ಈರೋಗ್ಬಿಡುತ್ತೆ, ಚೆಕ್ ಮಾಡ್ಕೊಳ್ಳಿ ಆಗಾಗ. ಈಗ ಬೆಂದಿರುವಂಥ ಆಪಲ್ನ ಒಂದು ಪ್ಲೇಟ್ಗೆ ಹಾಕಿಬಿಟ್ಟು ಸ್ವಲ್ಪ ಆರಿಸ್ಕೊಳ್ತಾ ಇದ್ದೀನಿ. ಆಪಲ್ ತಣ್ಣಗಾದಮೇಲೆ ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಳ್ಳೋಣ. ಆಪಲ್ನ ನುಣ್ಣಗೆ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ಪೀಸಸ್ ಎಲ್ಲ ಸಿಗಬಾರ್ದು ಇದರಲ್ಲಿ. ನೋಡಿ, ಇಷ್ಟು ಸಾಫ್ಟಾಗಿದೆ. ಈಗ ಆಪಲ್ ಪ್ಯೂರಿ ರೆಡಿ ಆಗಿದೆ. ಮೊದಲನೇ ದಿನ ಕೊಡುವಾಗ 2 ಸ್ಪೂನ್ ಅಷ್ಟು ಕೊಟ್ಟರೆ ಸಾಕಾಗುತ್ತೆ. ಇಷ್ಟು ಪ್ಯೂರಿ ಮಕ್ಕಳಿಗೆ ಸಾಕಾಗುತ್ತೆ. ಏಕೆಂದರೆ ಇನ್ನೂ ಮಕ್ಕಳು ಆಗಷ್ಟೇ ಸಾಲಿಡ್ ಫುಡ್ ತಿನ್ನೋದಕ್ಕೆ ಕಲಿತಾ ಇರ್ತಾರೆ. ಜಾಸ್ತಿ ಕೊಡಬೇಡಿ ಮತ್ತು ಫೋರ್ಸ್ ಮಾಡಿ ತಿನ್ನಿಸ್ಬೇಡಿ. ಬೆರಳಲ್ಲಿ ತಗೊಂಡಾಗ ಈ ಕನ್ಸಿಸ್ಟೆನ್ಸಿ ಇದೆ. ಆಪಲ್ನ ಬ್ಲೆಂಡ್ ಮಾಡುವಾಗ ನಿಮಗೇನಾದ್ರು ತುಂಬ ತಿಕ್ಕಿದೆ ಅನಿಸಿದ್ರೆ ಆಪಲ್ ಬೇಯಿಸಿರೋ ನೀರಿದೆಯಲ್ಲ, ಅದೇನೇ ಒಂದು 2-3 ಸ್ಪೂನ್ ಹಾಕ್ಕೊಳ್ಳಿ. ಈ ರೀತಿ ಸಾಫ್ಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಈಸಿಯಾಗಿ ಡೈಜೆಸ್ಟ್ ಆಗುವಂಥ ಫೈಬರ್ ಇರುವಂಥ ಆಪಲ್ ಪ್ಯೂರಿ ರೆಡಿ ಆಗಿದೆ. ನೆಕ್ಸ್ಟು ಕ್ಯಾರೆಟ್ ಪ್ಯೂರಿ ಹೇಗೆ ಮಾಡೋದು ಅಂತ ನೋಡೋಣ. ಮತ್ತು ಕ್ಯಾರೆಟ್ ಪ್ಯೂರಿಯಿಂದ ಏನೇನು ಬೆನಿಫಿಟ್ಸ್ ಇದೆ, ಮಕ್ಕಳಿಗೆ ಇದನ್ನ ತಿನ್ನಿಸೋದ್ರಿಂದ ಏನೇನು ಉಪಯೋಗ ಇದೆ ಅಂತ ಕೂಡ ತಿಳ್ಕೊಳ್ಳೋಣ. 6 ತಿಂಗಳ ಮಕ್ಕಳಿಗೆ ನೀವು ಸಾಲಿಡ್ ಫುಡ್ ಶುರು ಮಾಡಿದಾಗ ಫ್ರೂಟ್ಸು, ವೆಜಿಟೇಬಲ್ಸ್ ಇದೆಲ್ಲ ಮೊದಲಿಗೆ ಕೊಡಿ. ಅದಾದಮೇಲೆ ಧಾನ್ಯಗಳನ್ನು ಕೊಡ್ಬೋದು. ಆ ಟೈಮಲ್ಲಿ ನೀವು ಕ್ಯಾರೆಟ್ ಪ್ಯೂರಿ ಮಾಡಿಕೊಡ್ಬೋದು. ಇದನ್ನು ನೀವು 6 ತಿಂಗಳ ಮಕ್ಕಳಿಗೆ ಶುರು ಮಾಡ್ಬೋದು. ಮೊದಲು ಶುರು ಮಾಡಿದಾಗ ಒಂದೇ ಒಂದು ಕ್ಯಾರೆಟ್ ಪ್ಯೂರಿ ಮಾಡಿಕೊಡಿ. ಆಮೇಲೆ ನೀವು ಕ್ವಾಂಟಿಟಿನ ಜಾಸ್ತಿ ಮಾಡ್ಬೋದು. ಒಂದು 15 ದಿನ ಅಥವಾ ತಿಂಗಳಾದಮೇಲೆ 2 ಕ್ಯಾರೆಟ್ನ ಪ್ಯೂರಿ ಮಾಡಿ ಕೊಡಿ. ಇದು ತುಂಬ ಹೆಲ್ತಿ, ಒಳ್ಳೆಯದು. ಮಕ್ಕಳಿಗೆ ಈಸಿಯಾಗಿ ಕೂಡ ಡೈಜೆಸ್ಟ್ ಆಗುತ್ತೆ. ಮತ್ತು ನ್ಯಾಚುರಲ್ ಆಗಿ ಸ್ವೀಟ್ನೆಸ್ ಕೂಡ ಇರುತ್ತೆ ಇದರಲ್ಲಿ. ಹಾಗಾಗಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. 2 ಕ್ಯಾರೆಟ್ ತೊಗೊಂಡಿದ್ದೀನಿ. 2 ಕ್ಯಾರೆಟ್ನ ಮೇಲೆ ಸ್ವಲ್ಪ ಲೈಟಾಗಿ ಸಿಪ್ಪೆ ಎಲ್ಲ ತೆಗೆದುಬಿಡಿ. ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ತೊಳೆದ್ಬಿಟ್ಟು
ಈಗ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳೋಣ. ಇದು ಬೇಯಿಸ್ಕೊಳ್ಳೋಕ್ಕೆ, ಹಾಗಾಗಿ ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿದ್ರೆ ಬೇಗ ಬೇಯ್ಕೊಳ್ಳುತ್ತೆ. ಸಣ್ಣಕ್ಕೆ ಹಚ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಕಟ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಒಂದು ಸಣ್ಣ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋಣ ನೀರು ಹಾಕಿ. ಮಗುಗೆ ಅಡುಗೆ ಮಾಡೋಕ್ಕಂತಲೇ ಒಂದು ಸಣ್ಣ ಕುಕ್ಕರು ಅಥವಾ ಒಂದು ಚಿಕ್ಕ ಪಾತ್ರೆನ ಸಪ್ರೇಟಾಗಿ ಮಗುಗಂತಲೇ ಇಟ್ಬಿಡಿ. ಅದರಲ್ಲಿ ಬೇರೆ ಏನೂ ಅಡುಗೆ ಮಾಡೋದು ಬೇಡ. ಮಕ್ಕಳಿಗೋಸ್ಕರ ಏನು ಊಟ ಮಾಡ್ತೀರಾ ಅದೆಲ್ಲ ಕೂಡ ಒಂದೇ ಪಾತ್ರೆನಲ್ಲೇ ಬೇಯಿಸ್ಕೊಳ್ಳಿ. ಈಗ ಪಾತ್ರೆಯಲ್ಲಿ ಕ್ಯಾರೆಟ್ ಹಾಕಿಬಿಟ್ಟು ಕ್ಯಾರೆಟ್ ಮುಳುಗುವಷ್ಟು ನೀರು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು 5ರಿಂದ 10 ನಿಮಿಷದಲ್ಲಿ ಕ್ಯಾರೆಟ್ ಬೆಂದ್ಬಿಡುತ್ತೆ. ಕಡಿಮೆ ಕ್ವಾಂಟಿಟಿ ಇರೋದ್ರಿಂದ ಬೇಗನೆ ಬೇಯುತ್ತೆ. ಒಂದ್ಸರಿ ಸ್ಪೂನಲ್ಲಿ ಚೆಕ್ ಮಾಡ್ಕೊಳ್ಳಿ ಬೆಂದಿದೆಯಾ ಅಂತ. ಬೆಂದಿದೆ ಅಂದರೆ ಸ್ಟವ್ ಆಫ್ ಮಾಡ್ಕೊಳ್ಳಿ. ಈಗ ಇದರಲ್ಲಿರೋ ನೀರು ಮತ್ತು ಕ್ಯಾರೆಟ್ನ ಸಪ್ರೇಟ್ ಮಾಡೋಣ. ಕ್ಯಾರೆಟ್ನೆಲ್ಲ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಆರೋದಕ್ಕೆ ಬಿಡಿ, ತಣ್ಣಗಾಗಬೇಕು. ಮಕ್ಕಳಿಗೆ ಕ್ಯಾರೆಟ್ ಪ್ಯೂರಿ ಮಾಡ್ಕೊಡೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಮತ್ತು ಇದರಲ್ಲಿ ವಿಟಮಿನ್ ಎ ಮತ್ತು ಕೆ ಇದೆ. ಫೈಬರ್ ತುಂಬ ಹೇರಳವಾಗಿದೆ. ಫೈಬರ್ ಇರೋದ್ರಿಂದ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಮಕ್ಕಳಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋದಿಲ್ಲ. ತುಂಬಾ ಹೆಲ್ದಿ ಆಗಿರುತ್ತೆ. ಈಗ ತಣ್ಣಗಾಗಿದೆ ಕ್ಯಾರೆಟು. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಕ್ಯಾರೆಟ್ ಬೇಯಿಸಿದಿರಲ್ಲ ನೀರು, ಅದೇ ನೀರನ್ನು ಸ್ವಲ್ಪ ಹಾಕ್ಕೊಂಡು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಪೇಸ್ಟ್ ಆಗಿದೆ ನೋಡಿ. ಈ ಥರ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳೋಣ. ನೀವು ಸ್ಟಾರ್ಟಿಂಗಲ್ಲಿ 1 ಮಂತ್ ಕೊಡುವಾಗ ಈ ಥರ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಟೆಕ್ಸ್ಚರ್ ಸ್ವಲ್ಪ ಚೇಂಜ್ ಮಾಡಿ 1 ಮಂತ್ ಆದಮೇಲೆ ಇನ್ನು ಸ್ವಲ್ಪ ತರಿಯಾಗಿ ಮಾಡ್ಕೊಳ್ಳಿ. ಈಗ ಕ್ಯಾರೆಟ್ ಪ್ಯೂರಿ ರೆಡಿ ಆಗಿದೆ. ಒಂದು ಹೆಲ್ದಿ ಬೇಬಿ ಫುಡ್, ಸಾಲಿಡ್ ಫುಡ್ಗೆ ನೀವು ಕ್ಯಾರೆಟ್ ಪ್ಯೂರಿನ ಚೂಸ್ ಮಾಡ್ಬೋದು. ಕ್ಯಾರೆಟ್ನ ಮತ್ತೊಂದು ಉಪಯೋಗ ಅಂದರೆ ಐಸೈಟ್ ಇಂಪ್ರೂವ್ ಮಾಡುತ್ತೆ. ಕಣ್ಣಿನ ಆರೋಗ್ಯಕ್ಕೆ ಇದೊಂದು ಉತ್ತಮವಾಗಿರೋಂಥ ಆಹಾರ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೂ ಕೂಡ ಕ್ಯಾರೆಟ್ ಹೆಲ್ದಿ ಫುಡ್ ಆಗಿದೆ. ಸೊ ಇವತ್ತಿನ ರೆಸಿಪಿ ಕ್ಯಾರೆಟ್ ಪ್ಯೂರಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ ನೆಕ್ಸ್ಟು ಪಪಾಯ ಪ್ಯೂರಿ. ಪಪಾಯ ಮಕ್ಕಳಿಗೆ ತುಂಬ ಒಳ್ಳೆಯದು. ತುಂಬ ನ್ಯೂಟ್ರಿಯೆಂಟ್ಸ್ ಇದೆ ಇದರಲ್ಲಿ. ವಿಟಮಿನ್ ಎ ಮತ್ತು ಸಿ ಇದೆ. ಜೊತೆಗೆ ಇದು ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ ಮತ್ತು ಬೇಬಿ ಸ್ಕಿನ್ಗೆ ಕೂಡ ತುಂಬಾ ಒಳ್ಳೆಯದು. ಹಣ್ಣಾಗಿರೋ ಪಪಾಯ ಕೊಡಿ. ಮತ್ತು ನೀವು ಸ್ಟಾರ್ಟಿಂಗ್ನಲ್ಲಿ ಶುರು ಮಾಡಿದಾಗ ಸಾಲಿಡ್ ಫುಡ್ಡು 1 ಪೀಸ್ ಪಪಾಯ ಕೊಟ್ಟರೆ ಸಾಕಾಗುತ್ತೆ ಮಕ್ಕಳಿಗೆ. ಹೇಗೆ ಮಾಡೋದು ಅಂತ ನೋಡೋಣ. ಹಣ್ಣಾಗಿರೋ ಅಂಥ ಒಂದು ಪಪಾಯ ತಗೊಂಡಿದ್ದೀನಿ. ಇದನ್ನು ತೊಳೆದ್ಬಿಟ್ಟು ಕಟ್ ಮಾಡೋಣ. ಯಾವುದೇ ಬೇಬಿ ಫುಡ್ ಮಾಡೋಕ್ಕಿಂತ ಮುಂಚೆ ಕೈಗಳನ್ನು ನೀಟಾಗಿ ವಾಶ್ ಮಾಡಿ ಆಮೇಲೆ ಮಾಡಿ. ಈಗ ಪಪಾಯ ಕಟ್ ಮಾಡಿಬಿಟ್ಟು ಸಿಪ್ಪೆ ಮತ್ತು ಇದರಲ್ಲಿರೋ ಬೀಜಗಳೆಲ್ಲ ತೆಗೆದುಬಿಡೋಣ. ನೋಡಿ, ಇದೊಂದು ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಒಂದೇ ಪೀಸ್ ಸಾಕಾಗುತ್ತೆ ಮಕ್ಕಳಿಗೆ. ಇದರಲ್ಲಿ ಫೋಲಿಕ್ ಆಸಿಡ್ ಇದೆ ಮತ್ತು ಫೈಬರ್ ಇದೆ. ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮಕ್ಕಳಿಗಿದು. ಈಗ ಈ 1 ಪೀಸಲ್ಲಿ ಸಿಪ್ಪೆ ಮತ್ತು ಬೀಜ ಎಲ್ಲ ತೆಗೆದುಬಿಟ್ಟು ಕಟ್ ಮಾಡೋಣ. ಈಗ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ. ತುಂಬ ದಪ್ಪ ಪೀಸ್ಗಳಾಕಿದ್ರೆ ಮಿಕ್ಸಿನಲ್ಲಿ ಹಾಗೆಯೇ ಪೀಸ್ ಉಳಿದ್ಬಿಡುತ್ತೆ. ಹಾಗಾಗಿ ದಪ್ಪ ಪೀಸ್ ಹಾಕೋಬೇಡಿ. ಇಷ್ಟು ಸಣ್ಣ ಪೀಸ್ ಇದ್ದರೆ ಸಾಕು. ಈ ಚಿಕ್ಕ ಬೌಲಲ್ಲಿ 1 ಬೌಲ್ ಆಗೋಷ್ಟಾಗಿದೆ ಪೀಸ್ಗಳು. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಇದಕ್ಕೆ ನೀರೇನು ಹಾಕೋದು ಬೇಡ. ಈ ಪಪಾಯನಲ್ಲೇ ನೀರಿರುತ್ತೆ. ಹೀಗೆ ಬ್ಲೆಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಪೇಸ್ಟ್ ಆಗಿದೆ. ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಕೈಯಲ್ಲಿ ತೊಗೊಂಡ್ರೆ ಈ ಥರ ಇದೆ ಕನ್ಸಿಸ್ಟೆನ್ಸಿ. ಈಗಿದು ಬ್ಲೆಂಡ್ ಆಗಿ ರೆಡಿ ಆಗಿದೆ.
ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿ ಈಗ ಚೆನ್ನಾಗಿ ಪೇಸ್ಟ್ ಆಗಿದೆ, ಪೀಸಸ್ ಏನೂ ಇಲ್ಲ ಇದರಲ್ಲಿ. ಇದನ್ನು ಈಗೇ ತಿನ್ನಿಸೋದಕ್ಕಾಗೋದಿಲ್ಲ, ಸ್ವಲ್ಪ ಗಟ್ಟಿ ಅನಿಸುತ್ತೆ ಮಕ್ಕಳಿಗೆ. ಅದಕ್ಕಾಗಿ ಇದ್ರ ಜೊತೆ ಬ್ರೆಸ್ಟ್ ಮಿಲ್ಕ್ ಅಥವಾ ಫಾರ್ಮುಲಾ ಮಿಲ್ಕ್ ಆ್ಯಡ್ ಮಾಡ್ಕೊಳ್ಳೋಣ. ಒಂದು 5-6 ಸ್ಪೂನ್ ಮಿಲ್ಕ್ ಬೇಕಾಗುತ್ತೆ. ನೋಡಿ ಈಗ ಹಾಲು ಹಾಕಿ ಕಲಸಿದಾದ್ಮೇಲೆ ಇನ್ನು ಸ್ವಲ್ಪ ತೆಳುವಾಗುತ್ತೆ, ತುಂಬ ಚೆನ್ನಾಗಿ ಆಗಿರುತ್ತೆ ಟೇಸ್ಟ್ ಕೂಡ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈಗ ಪಪಾಯ ಪ್ಯೂರಿ ರೆಡಿ ಆಗಿದೆ. ತುಂಬ ನ್ಯೂಟ್ರಿಯೆಂಟ್ಸ್ ಮತ್ತು ವಿಟಮಿನ್ಸ್ ಇರೋ ಅಂಥ ಪಪಾಯ ಪ್ಯೂರಿ ರೆಡಿ ಆಗಿದೆ. ಬನಾನಾ ಪ್ಯೂರಿ ಮಕ್ಕಳಿಗೆ ಒಂದು ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು, ಮತ್ತು ವೆಯ್ಟ್ ಗೇನಿಂಗ್ ಫುಡ್ ಕೂಡ. ಇದರಲ್ಲಿ ಪೊಟ್ಯಾಷಿಯಮ್ ಇದೆ, ಕ್ಯಾಲ್ಶಿಯಮ್ ಇದೆ, ವಿಟಮಿನ್ B6, B2 ಮತ್ತು ವಿಟಮಿನ್ C ಕೂಡ ಇದೆ. ಇದರಲ್ಲಿ ಫೈಬರ್ ರಿಚ್ ಆಗಿರೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಮತ್ತು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋದಿಲ್ಲ. 6 ತಿಂಗಳ ಮಕ್ಕಳಿಗೆ ಈ ಬನಾನಾ ಪ್ಯೂರಿನ ಕೊಡ್ಬೋದು. ಪಚ್ಚಬಾಳೆ ಆದರೆ ಅರ್ಧ ಕೊಡಿ, ಏಲಕ್ಕಿ ಬಾಳೆಹಣ್ಣಾದರೆ 1 ಕೊಡಿ. ಬಾಳೆಹಣ್ಣು ಪೂರ್ತಿಯಾಗಿ ಹಣ್ಣಾಗಿರಬೇಕು, ಕಾಯಿ ಬಾಳೆಹಣ್ಣು ಕೊಡಬೇಡಿ. ಬಾಳೆಹಣ್ಣಿನ ಸಿಪ್ಪೆ ತೆಗೆದು ಸಣ್ಣಕ್ಕೆ ಕಟ್ ಮಾಡ್ತಾಯಿದ್ದೀನಿ. ಇದನ್ನು ಬ್ಲೆಂಡ್ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡು. ಬಾಳೆಹಣ್ಣು ಒಂದು ಸ್ವಲ್ಪ ತಿಕ್ಕಾಗಿರುತ್ತೆ, ನೀವು ಏಲಕ್ಕಿ ಬಾಳೆಹಣ್ಣು ಕೊಟ್ಟರೆ. ಇದ್ರ ಜೊತೆ ಸ್ವಲ್ಪ ಬಿಸಿ ನೀರು ಅಥವಾ ತಾಯಿ ಹಾಲನ್ನು ಸೇರಿಸಿ ಬ್ಲೆಂಡ್ ಮಾಡ್ಬೋದು, ಒಂದು ಸ್ಮೂತ್ ಪೇಸ್ಟ್ ಮಾಡೋದಕ್ಕೆ. 5ರಿಂದ 6 ತಿಂಗಳ ಮಕ್ಕಳಿಗೆ ಕೊಡೋದಾದರೆ ಈ ಥರ ಮಿಕ್ಸಿ ಮಾಡಿ ಪ್ಯೂರಿ ಕೊಡಿ. 6 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಹಣ್ಣಾಗಿರೋ ಬಾಳೆಹಣ್ಣ ಹಾಗೆಯೇ ಮ್ಯಾಶ್ ಮಾಡಿ ಕೊಡ್ಬೋದು. ಹೆಲ್ದಿ ಆಗಿರುವಂಥ ವೆಯ್ಟ್ ಗೇನಿಂಗ್ ರೆಸಿಪಿ ಬನಾನಾ ಪ್ಯೂರಿ ರೆಡಿ ಆಗಿದೆ. ಮ್ಯಾಂಗೋ ಪ್ಯೂರಿ 6 ತಿಂಗಳು ತುಂಬಿರೋ ಮಕ್ಕಳಿಗೆ ಮ್ಯಾಂಗೋ ಪ್ಯೂರಿ ಕೊಡ್ಬೋದು. ಮ್ಯಾಂಗೋ ಒಂದು ಹೆಲ್ದಿ ಸಾಲಿಡ್ ಫುಡ್ ಬೇಬೀಸ್ಗೆ. ಇದು ಐಸೈಟ್ನ ಇಂಪ್ರೂವ್ ಮಾಡುತ್ತೆ. ಇದರಲ್ಲಿ ಪ್ರೋಟೀನ್ಸ್ ಇದೆ, ಪೊಟ್ಯಾಷಿಯಮ್ ಇದೆ. ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ಕೂಡ ಮ್ಯಾಂಗೋ ಹೆಲ್ಪ್ ಆಗುತ್ತೆ. ಹಣ್ಣಾಗಿರೋವಂಥ ಮ್ಯಾಂಗೋ ತೊಗೊಂಡಿದ್ದೀನಿ. ಹಣ್ಣನ್ನು ತೊಳೆದ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಸಣ್ಣಕ್ಕೆ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ಇದನ್ನು ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ನೀವು 6 ತಿಂಗಳ ಮಕ್ಕಳಿಗೆ ಕೊಡೋದಾದರೆ ಈ ರೀತಿ ಪ್ಯೂರಿ ಮಾಡಿ ಕೊಡಿ. 7-8 ತಿಂಗಳ ಮಕ್ಕಳಿಗಾದರೆ ಹಾಗೆಯೇ ಮ್ಯಾಶರಲ್ಲಿ ಮ್ಯಾಶ್ ಮಾಡಿಬಿಟ್ಟು ಕೊಡ್ಬೋದು. 1 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಮ್ಯಾಂಗೋ ಸ್ಮೂತಿ ಮಾಡಿಕೊಡಿ, ಮತ್ತು ಮ್ಯಾಂಗೋ ಮಿಲ್ಕ್ ಶೇಕ್, ಮ್ಯಾಂಗೋ ಜೊತೆ ಕರ್ಡ್, ಈ ರೀತಿ ವೆರೈಟೀಸ್ ಥರ ಮಾಡಿಕೊಡ್ಬೋದು. ಮ್ಯಾಂಗೋ ಪ್ಯೂರಿ ಮಕ್ಕಳಿಗೆ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಇದರಲ್ಲಿ ವಿಟಮಿನ್ C ಮತ್ತು B ಕೂಡ ಇದೆ. ಈಗ ಬ್ಲೆಂಡ್ ಮಾಡಿ ಆಗಿದೆ ಮ್ಯಾಂಗೋ. ನೋಡಿ, ಇದಕ್ಕೆ ನೀರೇನು ಹಾಕೋದು ಬೇಡ, ಹಾಗೆಯೇ ಇದು ಸ್ಮೂತ್ ಪೇಸ್ಟ್ ಆಗುತ್ತೆ. ಈಗ ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡೋಣ. ಬೇಬೀಸ್ಗೆ ಎಮ್ಮಿ ಸಾಲಿಡ್ ಫುಡ್ ಮ್ಯಾಂಗೋ ಪ್ಯೂರಿ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೇಖಾ ಡೈರೀಸ್.